ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಬೇಜಾರಲ್ಲಿದ್ದೀನಿ, ಯಾಕಪ್ಪ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದು ಮೂಲಂಗಿ ಇದ್ದೋ ಮೂರು ಇದ್ದೋ, ಅದರಲ್ಲಿ 2 ಹಾಕಿ ಒಂದು ಮಡಗಿದೆ. ಮೂಲಂಗಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿಟ್ಟು ನಮ್ಮ ಮಾವನಿಗೆ ಬಿಸಿನೀರು ಕಾಯಿಸ್ಕೊಟ್ಟು ಮುಖ ತೊಳೆಯೋಕೆ ಅವ್ರು ಯಾವಾಗಲೂ ಬಿಸಿನೀರಲ್ಲೇ ಮುಖ ತೊಳೆಯೋದು, ಯಾಕಂದರೆ ಕಾಲು ನೋವು ಅಂತ ಹೇಳ್ಬಿಟ್ಟು ಕಾಲಿಗೆಲ್ಲ ಬಿಸಿನೀರು ಹಾಕಂತಾರೆ. ಸೊ ಬೆಳಗ್ಗೆನೇ ಬಿಸಿನೀರು ಕಾಯಿಸ್ಕೊಟ್ಟಾದಮೇಲೆ ನಾನು ಅಡುಗೆ ಎಲ್ಲ ಮಾಡಿಟ್ಟು ನಮ್ಮ ಮನೆಯವ್ರನ್ನ ಮುದ್ದೆ ಮಾಡಿ ನಮ್ಮ ಮನೆಯವ್ರನ್ನ ಕಳಿಸಿ ಆಮೇಲೆ ಏನು ಮಾಡಿದೆ ಅಂತಂದರೆ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಊಟಕ್ಕೆಲ್ಲ ಇಟ್ಬಿಟ್ಟು ನಮ್ಮ ಮಾವನಿಗೆ ಸ್ವಲ್ಪ ತಟ್ಟೆ ಸ್ಟ್ಯಾಂಡೂ ಇನ್ನೊಂದು ಸ್ಟ್ಯಾಂಡ್ ಇಟ್ಟಿದ್ದೀವಿ. ಅದನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಬೇರೆ ಬರ್ತಾಯಿದ್ದೋ, ಬಟ್ಟೆ ಒಗಿಬೇಕಾಯಿತು. ಬಟ್ಟೆ ಒಗಿಲಿಲ್ಲ ಇವತ್ತು, ನಾಳೆ ಒಗಿನ ಅಂತ ಹೇಳ್ಬಿಟ್ಟು ತಟ್ಟೆ ಸ್ಟ್ಯಾಂಡಲ್ಲಿರೋವೆಲ್ಲ ತೆಗೆದುಬಿಟ್ಟು ತೊಳೆದು ನೀಟಾಗಿ, ಅದು ತಟ್ಟೆ ಸ್ಟ್ಯಾಂಡ್ ತೆಗಿಯೋಕ್ಕಾಗಲ್ಲ, ಅದರೊಳಗಿರೋ ಸಾಮಾನು ಮಾತ್ರ ತೆಗೆದು ಸೋಪಲ್ಲೆಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೀರು ಬರ್ತಾಯಿದ್ದೋ, ನೀರೆಲ್ಲ ಸ್ವಲ್ಪ ಅಡಿಕೆ ಸಸಿಗೆಲ್ಲ ಬಿಟ್ಟಾದಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮಾವನಿಗೆ ಊಟಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಆಮೇಲೆ ನಮ್ಮ ಮಾವನಿಗೆ ಊಟಕ್ಕೆ ಇಕ್ಕೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟಕ್ಕೆ ಇಕ್ಕೋಣ ಅಂತೇಳಿ ನೀರು ಒಯ್ಯೋಕೆ ಹೋಗಿದ್ದಕ್ಕೆ ನಂಗೆ ಊಟ ಬೇಡ, 2 ರೊಟ್ಟಿ ಹಾಕ್ಕೊಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು 2 ರೊಟ್ಟಿ ಹಾಕ್ಕೊಟ್ಟೆ. ನಾನು ಒಂದು ರೊಟ್ಟಿ ತಿಂದಾದಮೇಲೆ ಆಮೇಲೆ ನೀರು ಬಿಡು ಅಂತ ಹೇಳಿದ್ರು. ಸಂಪು ತುಂಬಿರಲಿಲ್ಲ, ಅದಕ್ಕೆ ಸಂಪು ತುಂಬಲಿ ಆಮೇಲೆ ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಹಂಗೆ ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡಾದಮೇಲೆ ಎದ್ದು ಆಮೇಲೆ ನೀರಲ್ಲಿ ಹಾಯ್ಸೋಣ ಅಂತ ಹೇಳ್ಬಿಟ್ಟು ನೀರು ಹಾಯ್ಸೋಕ್ಕೆ ಬಂದೆ. ಆಮೇಲೆ ಅಷ್ಟೊತ್ತಿಗೆ ಇಲ್ಲೇ ಕೂತ್ಕೊಂಡಿದ್ದೆ, ನೀರು ಹಾಯಿಸ್ತಾಯಿದ್ದೆ. ಅಷ್ಟೊತ್ತಿಗೆ ಹುಡುಗರು ಬಂದಾದಮೇಲೆ ನಮ್ಮ ಮನೆಯವ್ರು ಪೇಮೆಂಟ್ ತರೋಣ ಅಂತ ಹೇಳ್ಬಿಟ್ಟು, ಅವ್ರಿಗೆ ATMಗೆ ಎತ್ಕೊಳಕ್ಕೆ ಬರೋಲ್ಲ, ನಾನೇ ಪೇಮೆಂಟ್ ತರೋಣ ಅಂತ ಹೇಳ್ಬಿಟ್ಟು ಹೋದೆ ಪೇಮೆಂಟ್ ತರೋಣ ಅಂತ. ಫ್ರೆಂಡ್ಸ್ 3-4 ATMಗೆ ತಿರುಗಾಡ್ಬಿಟ್ಟಿದ್ದೀನಿ. ಕ್ಯಾಶ್ ಇಲ್ಲ, ನೋ ಕ್ಯಾಶ್ ಅಂತಲೇ ಬಂತು. ಒಂದು 3-4 ಸಲ ಓಡಾಡಿ ಸಾಕಾಗೋಯ್ತು, ಸಿಗಲಿಲ್ಲ. ನಮ್ಮೂರಲ್ಲೇ ಒಂದು ATM ಇದೆ, ಅಲ್ಲಿಗೂ ಹೋದೆ, ಅಲ್ಲೂ ಸಿಗಲಿಲ್ಲ. ಆಮೇಲೆ ಇನ್ನೂ 2 ATMಗೆ ಹೋದೆ, ಅಲ್ಲೂ ಸಿಗಲಿಲ್ಲ. ಆಮೇಲೆ ಅಲ್ಲೂ ಹೋದೆ, ಅಲ್ಲೂ ಸಿಗಲಿಲ್ಲ. ಫ್ರೆಂಡ್ಸ್ 3-4 ತವ ತಿರುಗಿ ಸಾಕಾಗ್ಬಿಟ್ಟು ಸೀದಾ ನನ್ನ ಮಗ ಒಂದು ಸರಸ್ವತಿ ಪೂಜೆ ಇದೆ, ಪ್ಯಾಂಟು ಬೇಕು, ಒಂದು ಪಂಚೆ ಬೇಕು ಅಂತ ಹೇಳ್ದ. ತರೋಣ ಅಂತ ಹೇಳ್ಬಿಟ್ಟು ಕೊಡಿಸ್ದೆ. ಆಮೇಲೆ ನಾನು ಒಂದು ಸೀರೆ ತಗೊಂಡೆ, ಇಷ್ಟ ಆಗಿದ್ದು ಒಂದು ಸೀರೆ ತಗೊಂಡು ಬಂದಾದಮೇಲೆ ಮತ್ತೆ ಹೋದೋ, ಇನ್ನೊಂದ್ಸರಿ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಮತ್ತೆ ಹೋದೋ, ಸಿಗಲಿಲ್ಲ. ಆಮೇಲೆ ಅಲ್ಲಿ ಬೇಕ್ರಿಗೆ 1 ಪೌಂಡ್ ಬನ್ನು, ರಸ್ಕು, ಆಮೇಲೆ ಒಂದು 2 ಪೀಸ್ ಹನಿ ಕೇಕು ಎಲ್ಲ ತಗೊಂಡು ಬಂದಾದಮೇಲೆ ಒಳಗಡೆಯಿಂದ ಕಸ ಎಲ್ಲ ಗುಡಿಸಿ ನಾನು ಕೇಕ್ ತಂದಿದ್ನೆಲ್ಲ ತಿಂದು ಇವಾಗ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ ಫ್ರೆಂಡ್ಸ್, ಮಾರ್ಕೆಲ್ಲ ಹತ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಂಚೆ ಎಲ್ಲ ಹಾಕ್ತಾರೆ ನೋಡಿ. ಸರಸ್ವತಿ ಪೂಜೆ ಅಂತ ಇವ್ರದ್ದು ಸ್ಕೂಲಲ್ಲಿ. ಇವಾಗ ನಮ್ಮ ಮನೆಯವರು ಮೇಕೆ ಕಟ್ಟಕ್ಕೆ ಹೋದರು, ನಾನು ಇವಾಗ ಹೋಗಿ ಟೀ ಕಾಯಿಸ್ಕೊಟ್ಟು. ಅದು ಬೇರೆ ಇನ್ನೊಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ, ನಾನು ಹೇಳೋದೇ ಮರ್ತುಬಿಟ್ಟಿದ್ದೀನಿ. ಅದೇನಪ್ಪ ಅಂತಂದರೆ ಸಿಲಿಂಡ್ರ್ ಬುಕ್ ಆಗ್ತಿಲ್ಲ ಫ್ರೆಂಡ್ಸ್. ಅದು ಯಾಕಂತ ಗೊತ್ತಿಲ್ಲ. ನಂಬರ್ ಡಯಲ್ ಮಾಡಿದ್ರೆ ಎಕ್ಸಿಟ್ ನಂಬರ್ ಅಂತ ಬರ್ತೈತೆ. ನಿಮಗೂ ಇದೇ ಥರ ಆಗ್ತಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇದಕ್ಕೋಸ್ಕರನೇ ಬೇಜಾರಾಯಿತು ನನಗೆ. ನಮ್ಮ ಮನೆಗೆ ಒಲೆ ಇದೆ, ಒಲೆಗೆ ಮಾಡ್ತೀನಿ ಅಡುಗೆನ. ಬಟ್ ಆದರೆ ಕೆಲವ್ರ ಮನೆಗೆ ಒಲೆ ಇರಲ್ಲ, ಸಿಲಿಂಡ್ರೇ ನಂಬ್ಕೊಂಡಿರ್ತಾರೆ. ಯಾರೇ ಆಗಲಿ ಸಿಲಿಂಡ್ರೇ ನಂಬಕ್ಕೆ ಹೋಗ್ಬೇಡ್ರಿ ನೋಡಿ. ಈ ಥರ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಒಲೆ ಇಲ್ಲ ಅಂತಂದರೆ. ನಮ್ಮ ಮನೆಗಂದರೆ ಒಲೆ ಐತೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಲೆಗೆ ಮಾಡ್ಬೋದು. ಕೆಲವ್ರ ಮನೆಗೆ ಒಲೆ ಇರಲ್ಲ, ಸಿಲಿಂಡ್ರೇ ಇದು ಮಾಡಿರ್ತಾರೆ. ನಮ್ಮ ಅಮ್ಮವ್ರ ಮನೆಗೂ ಅಷ್ಟೇ ಒಲೆ ಇಲ್ಲ. ನಮ್ಮ ಅಪ್ಪ ಅದೇ ಹೇಳ್ತಾಯಿತ್ತು, ನಿಮ್ಮ ಮನೆಗಂದರೆ ಒಲೆ ಐತೆ, ಹಂಗೋ ಮಾಡ್ತೀಯಮ್ಮ, ನಮ್ಮ ಮನೆಗೆ ಒಲೆನೇ ಇಲ್ಲ, ಸಿಲಿಂಡ್ರೇ ಇರೋದು ಅಂತ ಹೇಳಿ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪ. ಇದಕ್ಕೆ ಫ್ರೆಂಡ್ಸ್ ಬೇಜಾರಾಗ್ಬಿಟ್ಟಿದೆ. ಇವಾಗೇನೋ ಪರವಾಗಿಲ್ಲ ಮಾಡ್ತೀನಿ, ಬಟ್ ಹಬ್ಬಕ್ಕೆ ರಾತ್ರಿ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡೋದು.
ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.